ಅಮೆರಿಕ ಜನಗಳ ಹತ್ರ ಎಲ್ಲರ ಹತ್ರನೂ ಗೋಲ್ಡ್ನ ಕಿತ್ಕಂತು. ಇದಕ್ಕೆ ಕಾರಣ ದ ಗ್ರೇಟ್ ಡಿಪ್ರೆಷನ್. 1920ನೇ ಇಸ್ವಿ ಎಲ್ಲ ಕರೆಕ್ಟಾಗಿ ನಡೀತಿತ್ತು. ಆಗ ತಾನೇ ಫಸ್ಟ್ ಕಾರ್ ಇನ್ವೆನ್ಷನ್ ಆಗಿತ್ತು, ರೇಡಿಯೋ, ವಾಷಿಂಗ್ ಮಿಷಿನು, ಇದರದೆಲ್ಲ ಮ್ಯಾನುಫ್ಯಾಕ್ಚರಿಂಗು ಅಮೆರಿಕದಲ್ಲಿ ತುಂಬ ಚೆನ್ನಾಗಿ ನಡೀತಿತ್ತು. ಅಮೆರಿಕನ್ ಕಂಪ್ನಿಗಳು ಒಳ್ಳೊಳ್ಳೆ ಅರ್ನಿಂಗ್ಸ್ ಮಾಡ್ತಿದ್ವು, ಜನರಿಗೂ ಒಳ್ಳೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ವು. ಅದರಿಂದ ಅಮೆರಿಕನ್ ಸ್ಟಾಕ್ ಮಾರ್ಕೆಟು ತುಂಬ ಗ್ರೋ ಆಗಿತ್ತು. 1920ನೇ ಇಸ್ವಿ ಆಗ್ತಾನೆ ವರ್ಲ್ಡ್ ವಾರ್ ಮುಗ್ದಿತ್ತಲ್ಲ, ಅದಾದಮೇಲೆ ಅಮೆರಿಕನ್ ಸ್ಟಾಕ್ ಮಾರ್ಕೆಟು 6 ಪಟ್ಟು ಬೆಳೆದಿತ್ತು. ಅದನ್ನು ಜನಗಳೆಲ್ಲ ನೋಡಿ ಒಬ್ಬರಿಂದ ಒಬ್ರಿಗೆ ಮಾತಾಡಿ ಸ್ಟಾಕ್ ಮಾರ್ಕೆಟ್ ಹಂಗೆ ಬೆಳೆಯುತ್ತೆ ಹಿಂಗೆ ಬೆಳೆಯುತ್ತೆ, ಅವ್ನಿಗೆ ಹೇಳೋದು ಅವ್ನಿಗೆ ಹೇಳೋದು ಎಲ್ಲರಿಗೂ ಹೇಳ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಎಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಪ್ರತಿಯೊಬ್ಬರು ಲೋನ್ ತಗೊಂಡು ಅಮೇರಿಕಾದಲ್ಲಿ 40% ಲೋನ್ ಇಶ್ಯೂ ಆಗಿರೋದ್ರಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋಕ್ಕೆ ಅಂತಲೇ ಇಶ್ಯೂ ಆಗಿತ್ತು. ಆದರೆ 1920 ಮಿಡಲಲ್ಲಿ, ಅಂದರೆ 1925-26ನೇ ಇಸ್ವಿ ಟೈಮಲ್ಲಿ ಎಲ್ಲ ಕಂಪ್ನಿಗಳದ್ದು ಪ್ರೊಡಕ್ಷನ್ನು ಕಡಿಮೆ ಆಗೋಕ್ಕೆ ಶುರುವಾಯಿತು. ಯಾಕೆ ಅಂದರೆ ಡಿಮ್ಯಾಂಡ್ ಕಡಿಮೆ ಆಗೋಕ್ಕೆ ಶುರುವಾಯಿತು, ಸ್ಲೋ ಡೌನ್ ಆಗೋಕ್ಕೆ ಶುರುವಾಯಿತು, ಅರ್ನಿಂಗ್ಸು ಸ್ಲೋ ಆಗೋಕ್ಕೆ ಶುರುವಾಯಿತು. ಇದನ್ನು ಕೂಡ ಜನ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಎಲ್ಲ ದುಡ್ಡನ್ನ ತಗೊಂಡೋಗಿ ಸುರಿದ್ರು. ಸ್ಟಾಕ್ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಆಗಬೇಕು ಅಂದರೆ ಎಲ್ಲ ಶೇರ್ಸ್ಗಳದ್ದು, ಎಲ್ಲ ಕಂಪ್ನಿಗಳದ್ದು ಅರ್ನಿಂಗ್ಸ್ ಜಾಸ್ತಿ ಆಗಬೇಕು. ಇದು ಮೇನ್ ಕಾನ್ಸೆಪ್ಟು. ಇದನ್ನು ಜನ ನೆಗ್ಲೆಕ್ಟ್ ಮಾಡೋಕ್ಕೆ ಶುರುವಾದರು. ಇನ್ನೊಂದು ದೊಡ್ಡ ಫೋಮೋ ಏನಾಗಿತ್ತು ಅಂದರೆ ದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಈ ಶೇರ್ ಮೇಲಕ್ಕೆ ಹೋಗೋದನ್ನ ಅಂತ ಎಲ್ಲ ಜನ ಹೋಗಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅದು ಏನಾಗಿತ್ತು ಅಂದರೆ ಮಾರ್ಜಿನ್ ಟ್ರೇಡಿಂಗ್ ಅನ್ನೋದೊಂದು ದೊಡ್ಡ ಭೂತ ಇವರನ್ನ ಕಾಡ್ತಿತ್ತು. ಹೆಂಗೆ ಅಂದರೆ ಮಾರ್ಜಿನ್ ಟ್ರೇಡಿಂಗ್ ಸಿಂಪಲ್. ಈಗ ನನ್ನ ಹತ್ರ 10 ರೂಪಾಯಿ ಇರುತ್ತೆ, ನಾನು 100 ರೂಪಾಯಿನ ಶೇರ್ನ ಬೈ ಮಾಡಿ ಇಟ್ಕೋಬೋದು. ಅದನ್ನು ಮಾರ್ಜಿನ್ ಅಂತ ಕರೀತಾರೆ, ಮಾರ್ಜಿನ್ ಟ್ರೇಡಿಂಗ್ ಅಂತ ಕರೀತಾರೆ. ಇನ್ನು ಮಿಕ್ಕಿ 90 ರೂಪಾಯಿ ನನಗೆ ಬ್ರೋಕರು ಸಾಲ ಕೊಡ್ತಾನೆ. ಆ ಸಾಲದಲ್ಲಿ ನಾನು ಬೈ ಮಾಡ್ತೀನಿ. ನನ್ನ ಹತ್ರ ಇರೋಂಥ 10 ರೂಪಾಯಿಗೆ 100 ರೂಪಾಯಿನ ಶೇರ್ನ ಬೈ ಮಾಡಿದ್ದೀನಿ. ಅದೇನಾದರೂ 1% ಮೇಲಕ್ಕೆ ಹೋಯ್ತು ಅಂದರೆ ನನಗೆ 1 ರೂಪಾಯಿ ಲಾಭ, ಅಂದರೆ 10% ಲಾಭ. ಅದೇ ವರ್ಷ 1928ರಲ್ಲಿ ಹೋವರ್ ಅನ್ನೋರು ಪ್ರೆಸಿಡೆಂಟ್ ಆಗ್ತಾರೆ. ಅವ್ರು ಹೇಳ್ತಾರೆ ನಮ್ಮ ದೇಶ ಪ್ರತಿಯೊಂದು ದೇಶನೂ ಬೀಟ್ ಮಾಡಿದೆ, ಪ್ರತಿಯೊಬ್ಬರು ಚೆನ್ನಾಗಿದ್ದಾರೆ, ಬಡತನನೇ ಇಲ್ಲ ಅಂತ ಅವ್ರು ಕೊಚ್ಕೊತಾ ಇರ್ತಾರೆ. ಆದರೆ ಇವ್ರಿಗೆ ಹಿಂದೆ ನಡೀತಾರ ಅಂತ ಈ ಎಕಾನಮಿ ಸ್ಲೋ ಡೌನ್ ಬಗ್ಗೆ ಅವ್ರಿಗೆ ಕ್ಲೀನಾಗಿ ಗೊತ್ತೇ ಇರಲ್ಲ. 24 ಅಕ್ಟೋಬರ್ 1929 ಬ್ಲ್ಯಾಕ್ ಥರ್ಸ್ಡೇ. ಅವತ್ತು ಒಂದೇ ದಿನ ಸ್ಟಾಕ್ ಮಾರ್ಕೆಟು 11% ಡೌನ್ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ವೀಕು ಕೂಡ ಟ್ಯೂಸ್ಡೇ, ಆ ದಿನವೂ ಸ್ಟಾಕ್ ಮಾರ್ಕೆಟ್ 12% ಡೌನ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಕೆಲವರು ಸಾಲ ಮಾಡಿಬಿಟ್ಟಾಕಿರ್ತಾರೆ, ಆ ಬ್ಯಾಂಕ್ ಅವ್ರನ್ನ ಸಾಲ ವಾಪಸ್ ಕೊಡುವಂಥವ್ರು ಹಿಂದೆ ಬಿದ್ದಿರ್ತಾರೆ. ದ ಗ್ರೇಟ್ ಡಿಪ್ರೆಷನ್ಗೆ ಮೇನ್ ಕಾರಣ ಸ್ಟಾಕ್ ಮಾರ್ಕೆಟ್ ಅಂತ ಕೆಲವರು ಹೇಳ್ತಾರೆ. ಆದರೆ ಆ್ಯಕ್ಚುಯಲ್ ರೀಸನು ಸ್ಟಾಕ್ ಮಾರ್ಕೆಟ್ ಮಾತ್ರ ಅಲ್ಲ. ಮೇನ್ ರೀಸನ್ ಏನಂದರೆ ಬ್ಯಾಡ್ ಲೋನು ಬ್ಯಾಂಕ್ಸು ತುಂಬ ಕೊಟ್ಟಿದ್ದಿದ್ದೆ ದ ಗ್ರೇಟ್ ಡಿಪ್ರೆಷನ್ಗೆ ಕಾರಣ. ತುಂಬ ಬ್ಯಾಂಕ್ಸು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಎಲ್ಲರಿಗೂ ಲೋನ್ ಕೊಟ್ಟಿದ್ರು. ಯಾವಾಗ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅವಾಗೆಲ್ಲ ಉಲ್ಟಾ ಹೊಡಿತು. ಬ್ಯಾಂಕ್ಗಳು ಯಾರು ಲೋನ್ ಕೊಟ್ಟಿದ್ರು ಅವರೆಲ್ಲ ಬ್ಯಾಂಕ್ರಪ್ಸಿ ಆದರು. ಬ್ಯಾಂಕಲ್ಲಿ FD ಮಾಡಿದವರೆಲ್ಲ ದುಡ್ಡು ಕಳ್ಕೊಂಡ್ರು. ಎಲ್ಲ ಬ್ಯಾಂಕಲ್ಲಿ ಇಕ್ಕಿದ್ದಂಥ ದುಡ್ಡುಗಳನ್ನೆಲ್ಲ FD ಇಕ್ಕಿದವರೆಲ್ಲ ಆಚೆ ತೆಗೆಯೋಕ್ಕೆ ಶುರು ಮಾಡಿದ್ರು. ಇನ್ನೊಂದು ದೊಡ್ಡ ನ್ಯೂಸ್ ಸ್ಪ್ರೆಡ್ ಆಗ್ತಿತ್ತು, ಬ್ಯಾಂಕ್ಸ್ಗಳು FD ಇಕ್ಕಿದವ್ರಿಗೆ ವಾಪಸ್ ದುಡ್ಡನ್ನ ಕೊಡ್ತಿಲ್ಲ ಅಂತ. ಅದನ್ನ ನೋಡಿ ತುಂಬ ಜನ ಪ್ಯಾನಿಕ್ ಆಗಿ ನಮ್ಮ ದುಡ್ಡನ್ನು ಎಲ್ಲ ತಗೊಂಡ್ಬಿಡೋಣ, ಬ್ಯಾಂಕ್ಗಳು ಸರಿ ಇಲ್ಲ ಅಂತ ತುಂಬ ಜನ ಹೋದ್ರು, ಬ್ಯಾಂಕ್ಗಳ ಹತ್ರ ದುಡ್ಡನ್ನ ಇಸ್ಕೊಂಡ್ರು. ಬ್ಯಾಂಕಿಂಗ್ ಇಂಡಸ್ಟ್ರಿ ಫುಲ್ಲು ಯಾರಿಗೆ ಲೋನ್ ಕೊಟ್ಟಿದ್ರು ಅವ್ರ ಹತ್ರ ಇರೋ ಅಂಥ ಎಲ್ಲ ಅಸೆಟ್ಸ್ಗಳನ್ನು ಜಪ್ತಿ ಮಾಡೋಕ್ಕೆ ಶುರುವಾದರು. ಇದರಲ್ಲಿ ಅಮೆರಿಕಾದಲ್ಲಿ 30% ಬ್ಯಾಂಕ್ಸ್ಗಳು ಕ್ಲೋಸ್ ಆಗೋದು, 9,000 ಬ್ಯಾಂಕ್ಗಳು ಕ್ಲೋಸ್ ಆದವು. ಜನರು ದುಡ್ಡನ್ನ ಬ್ಯಾಂಕ್ಸಲ್ಲಿ ಇಡೋದನ್ನ ಕಂಪ್ಲೀಟಾಗಿ ಬಿಟ್ಬಿಟ್ರು, ಎಲ್ಲ ಮನೇಲಿ ದುಡ್ಡು ಇಟ್ಕೊಳ್ಳೋಕೆ ಶುರು ಮಾಡಿದ್ರು. 1930ನೇ ಇಸ್ವಿಯಿಂದ 33ನೇ ಇಸ್ವಿ ಅಷ್ಟೊತ್ತಿಗೆ ಮನಿ ಸಪ್ಲೈ 31% ಡೌನ್ ಆಗಿತ್ತು. ಆ್ಯಕ್ಚುಲಿ ಡಿಫ್ಲೇಷನ್ ಆಗಿತ್ತು. ಡಿಫ್ಲೇಷನ್ ಅಂದರೆ ಎಲ್ಲಾದ್ರದ್ದು ಬೆಲೆ ಇಳಿಕೆ ಆಗೋದು. ಕನ್ಸ್ಯೂಮರ್ ಸ್ಪೆಂಡಿಂಗ್ ಜಾಸ್ತಿ ಆಗಿರಲಿಲ್ಲ, ತುಂಬ ಕಡಿಮೆ ಆಗಿತ್ತು. ಇದು ಇನ್ವೆಸ್ಟರ್ಸ್ಗಳಿಗೆ ಡಿಸ್ಕರೇಜ್ ಮಾಡುತ್ತೆ. ಯಾರೂ ಇನ್ವೆಸ್ಟ್ ಮಾಡಲ್ಲ, ಬಿಸ್ನೆಸ್ಗಳನ್ನ ನಡೆಸೋಕ್ಕಾಗಲ್ಲ. ಬಿಸ್ನೆಸ್ಗಳು ನಡೆಸಲಿಲ್ಲ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಅವಾಗ 25% ಅಷ್ಟು ಜಾಸ್ತಿ ಆಗಿತ್ತು. ಇಡೀ ಹಿಸ್ಟ್ರಿಲೇ ಅದೇ ದೊಡ್ಡ ಅನ್ಎಂಪ್ಲಾಯ್ಮೆಂಟ್ ರೇಟು ಅಮೆರಿಕಾದಲ್ಲಿ. ಎಲ್ಲಾದ್ರ ಮಧ್ಯೆ ಅಮೆರಿಕ ಪ್ರೆಸಿಡೆಂಟ್ಗೆ ಈ ಸಮಸ್ಯೆಯಿಂದ ಹೊರಬರೋಕ್ಕೆ ಯಾವ ಥರ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಆಗಲಿಲ್ಲ. 1930ನೇ ಇಸ್ವಿಲಿ ಇದನ್ನ ಹೆಂಗಾದ್ರೂ ಮಾಡಿ ಕಡಿಮೆ ಮಾಡಬೇಕು ಅಂತ ಇವಾಗ ಟ್ರಂಪ್ ಅವ್ರು ಏನು ಮಾಡ್ತಿದ್ದಾರೆ, ಇಂಡಿಯಾ ಮೇಲೆ ಮತ್ತು ಬೇರೆ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಹಾಕ್ತಿದಾರಲ್ಲ, ಅದೇ ಥರ ಟ್ಯಾರಿಫ್ನ ಹಾಕಕ್ಕೆ ಶುರು ಮಾಡಿದ್ರು. ಬೇರೆ ದೇಶಗಳು ಪ್ರಾಡಕ್ಟ್ಸ್ಗಳ ಮೇಲೆ ಟ್ಯಾರಿಫ್ ಹಾಕೋಣ, ಅಲ್ಲಿಂದ ಬರೋಂಥ ದುಡ್ಡನ್ನ ನಾವು ಗೌರ್ಮೆಂಟಲ್ಲಿ ಸ್ಪೆಂಡಿಂಗ್ ಮಾಡೋಣ ಅಂತ. ಆದರೆ ಇದು ಇನ್ನೂ ವರ್ಸ್ಟ್ ಆಯಿತು. ಏನಕ್ಕೆ ಈ ಟ್ಯಾರಿಫ್ ಹಾಕ್ದಾಗ ವರ್ಸ್ಟ್ ಆಯಿತು, ಅವಾಗ ಇನ್ಫ್ಲೇಷನ್ ಆಗಿ ಸರಿ ಹೋಗ್ಬೋದಿತ್ತಲ್ವ ಅಂತ ಅನ್ಕೋಬೋದು. ಆದರೆ ಮಿಕ್ಕಿದಂಥ 25 ದೇಶ ಅವರು ರಿಟಾಲಿಯೇಷನ್ ಟ್ಯಾರಿಫ್ ಹಾಕಿದ್ರು. ಅವಾಗ ಇಡೀ ಗ್ಲೋಬಲ್ ಟ್ರೇಡು 66% ಡೌನ್ ಆಯಿತು. ಆದರೆ ಆ ಟೈಮಲ್ಲಿ ಅಮೆರಿಕದ ಗ್ಲೋಬಲ್ ಟ್ರೇಡ್ ತುಂಬ ಕಡಿಮೆ ಇತ್ತು, ಡೊಮೆಸ್ಟಿಕ್ ಟ್ರೇಡೇ ಜಾಸ್ತಿ ನಡೀತಿತ್ತು. ಆದರೆ ಈ ಆ್ಯಕ್ಟಿಂದ ಪರಿಸ್ಥಿತಿ ಇನ್ನೂ ಕೆಟ್ಟದಾಯಿತು. ಈ ಕ್ರ್ಯಾಶು ಎಲ್ಲ ಕ್ರ್ಯಾಶ್ಗಳಿಗಿಂತ ದಿ ವರ್ಸ್ಟ್ ಕ್ರ್ಯಾಶ್ ಆಗಿತ್ತು. ಇದೆಲ್ಲ ಸರಿ ಮಾಡೋಕ್ಕೆ ಗೌರ್ಮೆಂಟ್ ಏನೇನು ಮಾಡ್ತು ಅಂದರೆ ಮಿನಿಮಮ್ ವೇಜಸ್ ತಂತು, ಓವರ್ ಟೈಮ್ ಪೇಮೆಂಟ್ ಮಾಡೋಕ್ಕೆ ಶುರು ಮಾಡ್ತು, ಮತ್ತು ಅನ್ಎಂಪ್ಲಾಯ್ಮೆಂಟ್ಗೆ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಶುರುವಾಯಿತು, ಮತ್ತು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗಳಿಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಶುರುವಾಯಿತು, ಕರೆಕ್ಟಾಗಿ ಅವರೆಲ್ಲ ಡೇಟನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ. ಈ ಥರ ಗೌರ್ಮೆಂಟ್ ಮಾಡೋದಕ್ಕೆ ಜನಗಳಿಗೆ ಗೌರ್ಮೆಂಟ್ ಮೇಲೆ ಸ್ವಲ್ಪ ನಂಬಿಕೆ ಬಂತು. ಅವರು ದುಡ್ಡನ್ನ ಬ್ಯಾಂಕಲ್ಲಿ ಇಡೋಕ್ಕೆ ಅವಾಗ ಶುರು ಮಾಡಿದ್ರು. 1933ನೇ ಇಸ್ವಿ ಟೈಮಲ್ಲಿ ಅಮೆರಿಕನ್ ಗೌರ್ಮೆಂಟು ಅವರು ಪ್ರಜೆಗಳ ಹತ್ರ ಇರೋಂಥ ಎಲ್ಲ ಗೋಲ್ಡನ್ನು ಇಸ್ಕೊಳ್ರಿ, 150 ಗ್ರಾಮ್ ಮಿನಿಮಮ್ಮು ಬಿಟ್ಟುಬಿಟ್ಟು ಮಿಕ್ಕಿದ ಗೋಲ್ಡೆಲ್ಲ ಇಸ್ಕೋಬೇಕು, ಅದು $20 ಇಸ್ಕೋಬೇಕು ಅಂತ. ಮಾರ್ಕೆಟ್ ಪ್ರೈಸ್ಗಿನ್ನ ಅರ್ಧ ಇಸ್ಕೊಂಡು ಅದರಲ್ಲಾದರೂ ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ಗೌರ್ಮೆಂಟು ಸರ್ಕಾರನ ನಡೆಸೋಣ, ದೇಶನ ನಡೆಸೋಣ, ಮನಿ ಪ್ರಿಂಟ್ ಮಾಡೋಣ. ಅವ್ರು ಮನಿ ಪ್ರಿಂಟ್ ಮಾಡೋಕ್ಕೆ ಅವ್ರ ಬ್ಯಾಕಪ್ಪಲ್ಲಿ ಗೋಲ್ಡ್ ಇಟ್ಟಿರಬೇಕು. ಗೋಲ್ಡ್ ಬ್ಯಾಕ್ಡ್ ಕರೆನ್ಸಿ ಅಂತ ಅಮೆರಿಕನ್ ಡಾಲರ್ನ ಮುಂಚೆ ಅದನ್ನು ನಡೆಸ್ತಿದ್ರು. 1970ಗೂ ಮುಂಚೆ ತುಂಬ ಜನ ಅವ್ರು ಸಂಪಾದನೆ ಮಾಡಿದಂಥ ಅಸೆಟ್ನ ಕಳ್ಕೊಂಡ್ರು, ಬಡವರಾದರು.
ಇದೆಲ್ಲ ಆದಮೇಲೆ ಅಮೆರಿಕನ್ ಎಕಾನಮಿ ಫುಲ್ ರಿಕವರಿ ಆಗಿರಲಿಲ್ಲ, ಅರ್ಧ ರಿಕವರಿ ಆಗಿತ್ತು. ಆವಾಗ ಮತ್ತೆ World War II ಸ್ಟಾರ್ಟ್ ಆಯಿತು. World War II ಅಲ್ಲೂ ಹೆಂಗೋ ಇವರು ವೆಪನ್ ಸಪ್ಲೈ ಅದು ಇದು ಮಾಡಿಬಿಟ್ಟು ಉಳ್ಕೊಂಡ್ರು. ಅನ್ಎಂಪ್ಲಾಯ್ಮೆಂಟು 25%ಇಂದ 10%ವರೆಗೂ ಬಂದಿತ್ತು. ಇದರಿಂದ ಗೌರ್ಮೆಂಟ್ ಇಂಟರ್ವೆನ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ಗ್ರೇಟ್ ಡಿಪ್ರೆಷನ್ ಬಂದಾಗ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಮತ್ತು ಸ್ಟೇಬಲ್ ಇನ್ಫ್ಲೇಷನ್ ಇರಬೇಕು. ಇನ್ಫ್ಲೇಷನ್ನು ಕಮ್ಮಿ ಆಯಿತು ಅಂದರೆ ಎಲ್ಲ ಕಮ್ಮಿ ಆಗುತ್ತೆ, ಎಲ್ಲ ಕಂಪ್ನಿಗಳದ್ದು ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ, ಮತ್ತು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಈ ಥರ ಕ್ರಿಟಿಕಲ್ ಕಂಡೀಷನ್ನ ತಿಳ್ಕೊಂಡು, ಮತ್ತು ಗೌರ್ಮೆಂಟು ಯಾವ ಥರ ಸ್ಪೆಂಡಿಂಗ್ ಮಾಡಬೇಕು, ಅದ್ರ ಸ್ಪೆಂಡಿಂಗ್ ಕರೆಕ್ಟಾಗಿದ್ದರೆ ಮಾತ್ರ, ಗೌರ್ಮೆಂಟ್ ಪಾಲಿಸಿಗಳು ಕರೆಕ್ಟಾಗಿದ್ದರೆ ಮಾತ್ರ ಎಕಾನಮಿ ಚೆನ್ನಾಗಿ ನಡೆಯುತ್ತೆ ಅಂತ ಈ ವಿಡಿಯೋಯಿಂದ ತಿಳ್ಕೊಬೋದು. ಇದರಿಂದ ನೀವು ಅಷ್ಟೇ ಗೌರ್ಮೆಂಟ್ನ ಚೂಸ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ನಿಮ್ಮ ಓಟ್ನ ಹಾಕಿ ಗೌರ್ಮೆಂಟ್ನ ಚೂಸ್ ಮಾಡಿ. ಒಳ್ಳೆ ಗೌರ್ಮೆಂಟ್ ಇದ್ದರೆ ನಮ್ಮ ಎಕಾನಮಿ ಚೆನ್ನಾಗಿರುತ್ತೆ, ಎಕಾನಮಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.